ನಿಮಗೆ ನೋವನ್ನು ಕೊಟ್ಟವರಿಗೆ ನಿಮ್ಮ ಬೆಲೆ ಗೊತ್ತಾಗುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಈಗಲೇ ಎಲ್ಲದಕ್ಕೂ ಕೂಡ ಸರಿಯಾದ ಉತ್ತರವನ್ನು ಕೊಡುವುದಕ್ಕೆ ಹೋಗುವುದೇ ಇಲ್ಲ. ಕಾಲ ಸಮಯವನ್ನು ನೋಡಿ ಯಾರಿಗೆ ಯಾವುದನ್ನು ಕರುಣಿಸಬೇಕೋ, ಯಾವುದನ್ನು ಯಾರಿಗೆ ಕೊಡಬಾರದು ಎನ್ನುವುದನ್ನು ಆ ಕೃಷ್ಣ ಪರಮಾತ್ಮನು ನಿರ್ಧರಿಸುತ್ತಾನೆ. ಹಾಗಾಗಿ ಶ್ರೀಕೃಷ್ಣನ ಮೇಲೆ ನಂಬಿಕೆಯನ್ನು ಇಟ್ಟು ನಿಮ್ಮ ಜೀವನದಲ್ಲಿ ಏನೇ ಬಂದರೂ ಕೂಡ ನಗು ನಗುತ್ತಾ ಸ್ವೀಕರಿಸುತ್ತಾ ಮುಂದುವರಿಯಿರಿ. ಉಳಿಕಿರುವುದನ್ನು ಎಲ್ಲವನ್ನ ಶ್ರೀಕೃಷ್ಣ ಪರಮಾತ್ಮನೇ ನೋಡಿಕೊಳ್ಳುತ್ತಾನೆ. ಪ್ರಗತಿಯನ್ನು ಜೀವನದಲ್ಲಿ ಸಾಧಿಸಬೇಕು ಅನ್ನುವುದೇ ಆದರೆ ಸಂತೋಷವನ್ನು, ದುಃಖದ ಕ್ಷಣಗಳನ್ನು ಎಲ್ಲವನ್ನೂ ಕೂಡ ಸ್ವೀಕರಿಸುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಂತಹ ಮಾತುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಸಾಕಾಗುತ್ತದೆ. ಕೃಷ್ಣನ ನುಡಿಗಳನ್ನು ಪಾಲಿಸಿ ಬದುಕಿದರೆ ಸಾಕಾಗುತ್ತದೆ. ಯಾವುದೇ ತೊಂದರೆ ಆಗದು. ಹಾಗೆ ನೆಮ್ಮದಿಯಿಂದ ಜೀವನವನ್ನು ಸಾಗಿಸುವುದಕ್ಕೆ ಸಾಧ್ಯವಾದೀತು. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಂತಹ ಮಾತುಗಳು ಏನೆಂದರೆ, ಜೀವನದಲ್ಲಿ ಒಂಟಿಯಾಗಿ ಇರುವುದು ಮತ್ತು ತಾಳ್ಮೆಯಿಂದ ಇರುವುದು ಬಹಳನೇ ಮುಖ್ಯವಾಗುತ್ತದೆ. ನೀವು ಯಾರ ಹಿಂದೆಯೂ ಕೂಡ ಹೋಗುವುದಕ್ಕೆ ಹೋಗಬೇಡಿ. ಏಕೆಂದರೆ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಅಸಾಧ್ಯ ನೋಡಿ. ಹಿಂದೆ ಹೋದಷ್ಟು ನಿಮ್ಮನ್ನು ಕಡೆಗಣಿಸುವವರೇ ಹೆಚ್ಚಾಗಿ ಸಿಗುತ್ತಾರೆ. ನಿಮ್ಮನ್ನು ಅರ್ಥ ಮಾಡಿಕೊಂಡು ನೀವೇ ಬೇಕು ಎನ್ನುವವರು ಅವರೇ ನಿಮ್ಮನ್ನು ಹುಡುಕಿಕೊಂಡು ನಿಮ್ಮೊಡನೆ ಇರುತ್ತಾರೆ. ಅದೇ ರೀತಿಯಲ್ಲಿ ನಿಮ್ಮನ್ನು ಕಂಡರೆ ಇಷ್ಟ ಆಗದೆ ಇರುವವರು ನಿಮ್ಮನ್ನು ಬೇಡ ಎನ್ನುತ್ತಾರೆ. ನಿಮ್ಮಿಂದ ದೂರವೇ ಉಳಿಯುವುದೇ ಒಳ್ಳೆಯದು. ನಿಮ್ಮ ಬದುಕಿನಲ್ಲಿ ಈ ವ್ಯಕ್ತಿ ಇರಲೇಬೇಕು ಎಂದು ಅವರ ಹಿಂದೆ ಹೋಗಿ ನೀವು ಬೇಡಿಕೊಳ್ಳುತ್ತಲೇ ಇರಬೇಡಿ. ಏಕೆಂದರೆ ಈ ಪ್ರಪಂಚದಲ್ಲಿ ಯಾರೂ ಕೂಡ ಶಾಶ್ವತವಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಯಾರ ಮೇಲೆಯೂ ಕೂಡ ಅತಿಯಾದ ನಂಬಿಕೆ, ಭರವಸೆ ಎನ್ನುವುದು ಬೇಡವೇ ಬೇಡ. ಏಕೆಂದರೆ ಅತಿಯಾದಿ ಇರುವುದರಲ್ಲಿಯೇ ಅಮೃತಕ್ಕಿಂತಲೂ ಕೂಡ ಅತಿಯಾದ ವಿಷ ಎನ್ನುವುದು ಇರುತ್ತದೆ. ಹಾಗಾಗಿ ಯಾವುದರ ಮೇಲೆಯೂ ಕೂಡ ಅತಿಯಾದ ಆತ್ಮವಿಶ್ವಾಸವನ್ನು ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಅತಿಯಾಗಿ ಇರುವುದರಲ್ಲಿಯೇ ಅತಿಯಾದ ನೋವು ಎನ್ನುವುದು ನಿಮಗೆ ತಂದಿ ಕೊಡಬಹುದು. ಅದೇ ರೀತಿ ಯಾವ ವಸ್ತುವು ಕೂಡ ಇಲ್ಲಿ ಶಾಶ್ವತವಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅಸಾಧ್ಯ ಎನ್ನುಕೊಳ್ಳುವಂತಹ ಶತ್ರು ಅಪಾಯ ಇರಬಹುದು ಎಂದುಕೊಳ್ಳುವಂತಹ ಆಟ ನನ್ನಿಂದ ಇದು ಸಾಧ್ಯ ಆಗುತ್ತದೆ ಎನ್ನುವಂತಹ ಭರವಸೆ, ಜೀವನದಲ್ಲಿ ಸರಮಾಲೆ ಆಗುವಂತಹ ಸವಾಲುಗಳು, ನಿಮಗೆ ಯಶಸ್ಸನ್ನು ಸಿಗುವುದು, ಇವುಗಳಿಂದ ಮನುಷ್ಯರಷ್ಟೇ ಅಲ್ಲವೇ ಅಲ್ಲ ಭಗವಾನ್ ಶ್ರೀಕೃಷ್ಣನಲ್ಲಿಯೂ ಕೂಡ ನೋವುಗಳು ಇರುತ್ತವೆ. ಆದರೆ ಕರ್ತವ್ಯಗಳ ಎದುರು ಆ ನೋವುಗಳು ಎನ್ನುವುದು ನೆಲೆ ಕಾಣುವುದೇ ಇಲ್ಲ. ಹಾಗಾಗಿ ಈ ಬದುಕಿನಲ್ಲಿ ಎಂತಹ ನೋವುಗಳು ಬಂದರೂ ಕೂಡ ಎಲ್ಲವನ್ನ ಸಹಿಸಿಕೊಂಡು ಮನುಷ್ಯನಾದವನು ಮುಂದುವರಿಯುವುದನ್ನು ಕಲಿಯಬೇಕು. ಜೀವನದಲ್ಲಿ ಎಲ್ಲವೂ ಕೂಡ ಹಾಗೆ ಆಗುತ್ತದೆ. ಯಾವುದು ನಾವು ಅಪೇಕ್ಷೆ ಪಟ್ಟಂತೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನು ಯಾವ ರೀತಿಯಾಗಿ ಅಪೇಕ್ಷೆಯನ್ನು ಪಡುತ್ತಾನೆಯೋ ಆ ರೀತಿಯಾಗಿ ನಮ್ಮ ಜೀವನ ಎನ್ನುವುದು ರೂಪಿತವಾಗುವುದು. ಅರ್ಹವಾಗುವಂತಹ ವ್ಯಕ್ತಿಗಳು ಸಿಗುವುದು ತುಂಬಾ ಕಡಿಮೆ. ಒಂದು ವೇಳೆ ಅಂತಹ ವ್ಯಕ್ತಿಗಳು ಸಿಕ್ಕರೆ ಅವರನ್ನು ಎಂದಿಗೂ ಕೂಡ ಜೀವನದಲ್ಲಿ ಕಳೆದುಕೊಳ್ಳಬೇಡಿ. ವ್ಯಕ್ತಿಯನ್ನು ನಂಬುವುದಕ್ಕಿಂತ ಮೊದಲು 100 ಬಾರಿ ಯೋಚನೆಯನ್ನು ಮಾಡಿ. ಏಕೆಂದರೆ ನಿಮ್ಮದೇ ಆಗಿರುವಂತಹ ನಿಮ್ಮ ದೇಹವೇ ಇರುವಂತಹ ನಿಮ್ಮ ಸ್ವಂತ ಹಲ್ಲು ಕೂಡ ಕೆಲವೊಮ್ಮೆ ಕಚ್ಚಿ ಹಾಕುತ್ತದೆ. ಹಾಗಾಗಿ ಜೀವನದಲ್ಲಿ ಈ ಒಂದು ಕಲಿಯುಗದಲ್ಲಿ ಪ್ರತಿಯೊಬ್ಬ ಮನುಷ್ಯರೂ ಕೂಡ ಹರಿಸುವ ಕಣ್ಣೀರಿನ ಹನಿಗೂ ಕೂಡ ಬೆಲೆ ಎನ್ನುವುದು ಇದ್ದೇ ಇದೆ. ಪ್ರತಿಯೊಬ್ಬ ಮನುಷ್ಯ ಹರಿಸುವಂತಹ ಒಂದೊಂದು ಕಂಬನಿ ಹನಿಯ ಹಿಂದೆ ಆ ವ್ಯಕ್ತಿಯ ಹಿಂದಿನ ಜನ್ಮದ ರಹಸ್ಯವೂ ಕೂಡ ಅಡಗಿರುತ್ತದೆ, ಕರ್ಮದ ಫಲವೂ ಕೂಡ ಅಡಗಿರುತ್ತದೆ ಎನ್ನುವಂತಹ ಸತ್ಯವನ್ನು ಅರಿತು ಜೀವನವನ್ನು ಮನುಷ್ಯನಾದವನು ಕಳೆಯಬೇಕು. ಆ ಕರ್ಮದ ಫಲಗಳನ್ನು ಎಲ್ಲರೂ ಕೂಡ ಅನುಭವಿಸಲೇಬೇಕು. ಹಾಗಾಗಿ ಇಂದು ನಾವು ಮಾಡುತ್ತಿರುವಂತಹ ಕರ್ಮಗಳ ಮೇಲೆ ನಮಗೆ ನಿಗಾ ಎನ್ನುವುದು ಇರಬೇಕು. ಕೊಂಚ ಜಾಗೃತೆಯಿಂದ ಕರ್ಮದ ಮೇಲೆ ಮುಂಜಾಗೃತೆಯನ್ನು ವಹಿಸಿ ಮಾಡುವುದನ್ನು ಕಲಿಯಬೇಕು. ಆ ಕರ್ಮದ ಫಲವನ್ನು ಯಾರಿಂದಲೂ ಕೂಡ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಕರ್ಮಗಳನ್ನು ಮಾಡುತ್ತಾರೆಯೋ ಅದಕ್ಕೆ ತಕ್ಕ ರೀತಿಯಾಗಿರುವಂತಹ ಪ್ರತಿಫಲವನ್ನು ಎಲ್ಲರೂ ಕೂಡ ಅನುಭವಿಸಲೇಬೇಕಾಗುತ್ತದೆ. ಭಗವಂತನು ಇದರಿಂದ ತಪ್ಪಿಸಿಕೊಳ್ಳಲು ಯಾರಿಗೂ ಕೂಡ ಸಾಧ್ಯವೇ ಇಲ್ಲ ಎಂದು ಹೇಳುತ್ತಾನೆ. ಹಾಗಾಗಿ ಇಂದು ವಿಧಿಯ ನಿಯಮ ಆಗಿದೆ.
ನೀವು ತುಂಬ ಪ್ರೀತಿ ಮಾಡುವಂತಹ, ಕಾಳಜಿಯನ್ನು ಮಾಡುವಂತಹ ವ್ಯಕ್ತಿಗಳೇ ನಿಮಗೆ ಮೋಸವನ್ನು ಮಾಡಬಹುದು. ನಿಮಗೆ ನೋವನ್ನು ತರುತ್ತಾರೆ, ನೋವನ್ನು ಕೊಡುತ್ತಾರೆ. ಅಂತಹ ವ್ಯಕ್ತಿಗಳಿಗೆ ನಿಮ್ಮ ಬೆಲೆ ಗೊತ್ತಾಗಬೇಕು ಅನ್ನುವುದೇ ಆದರೆ ನೀವು ಜೀವನದಲ್ಲಿ ಅವರನ್ನು ನೀವು ನಿರ್ಲಕ್ಷ್ಯ ಮಾಡುವುದನ್ನು ಕಲಿಯಬೇಕು. ಆಗಲೇ ಅವರಿಗೆ ನಿಮ್ಮ ಬೆಲೆ ಅರಿವಾಗುವುದು. ನಿಮ್ಮ ಮಹತ್ವ ಏನು ಎನ್ನುವುದು ಅವರ ಗಮನಕ್ಕೆ ಬರುವುದಕ್ಕೆ ಸಾಧ್ಯವಾಗುವುದು. ಯಾವುದೇ ಕೆಲಸಕ್ಕಾಗಿ ಆದರೂ ಕೂಡ ಅವಕಾಶವೇ ನಿಮ್ಮನ್ನು ಹುಡುಕಿ ಬರುತ್ತದೆ ಎಂದು ಕಾಯುತ್ತಾ ಕುಳಿತುಕೊಳ್ಳುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಅವಕಾಶಗಳನ್ನು ನೀವೇ ಸೃಷ್ಟಿ ಮಾಡಿಕೊಳ್ಳಬೇಕು. ಅರ್ಥಾತ್ ನಿಮ್ಮ ಜೀವನ ನೀವು ಹೇಗೆ ಅಂದುಕೊಳ್ಳುತ್ತೀರಿಯೋ ಆ ರೀತಿಯಾಗಿ ರೂಪಿತವಾಗಬೇಕು ಅನ್ನುವುದೇ ಆದರೆ ಅದಕ್ಕೆ ತಕ್ಕ ರೀತಿಯಾಗಿರುವಂತಹ ಪರಿಶ್ರಮವನ್ನು ಕೂಡ ನೀವು ಹಾಕಲೇಬೇಕಾಗುತ್ತದೆ. ನೀವು ಒಬ್ಬ ವ್ಯಕ್ತಿಯ ಮೇಲೆ ಈ ನಂಬಿಕೆಯನ್ನು ಇಟ್ಟಾಗ ನಿಮ್ಮಿಬ್ಬರ ನಡುವಿನ ಆ ಒಂದು ನಂಬಿಕೆ ಒಂದು ಸೇತುವೆ ಹಾಗೆ ಇರುತ್ತದೆ. ಅಂದ ಹಾಗೆ ಆ ಸಂಬಂಧ ನಿಲ್ಲುವುದೇ ನಂಬಿಕೆ ಎನ್ನುವಂತಹ ಆ ಸೇತುವೆಯಿಂದ. ಹಾಗಾಗಿ ಯಾರೂ ಕೂಡ ಇಲ್ಲಿ ಆ ಸಂಬಂಧವನ್ನು ಒಡೆಯುವಂತಹ ಕೆಲಸವನ್ನು ಮಾಡುವುದಕ್ಕೆ ಹೋಗಬಾರದು. ಆ ನಂಬಿಕೆ ಸೇತುವೆಯೇ ಕಳಚಿ ಬಿದ್ದಾಗ ಎಷ್ಟು ಸಾರಿ ಕ್ಷಮೆಯನ್ನು ಕೇಳಿದರೂ ಸಹ ಕಳೆದು ಹೋದಂತಹ ನಂಬಿಕೆ ಮತ್ತೆ ಮರಳಿ ಬರುವುದಕ್ಕೆ ಸಾಧ್ಯವಾದೀತೆ? ಖಂಡಿತವಾಗಿಯೂ ಕೂಡ ಇಲ್ಲ. ಕೇಳುವುದರಿಂದ ಯಾವುದೇ ಪ್ರಯೋಜನ ಎನ್ನುವುದು ಆಗುವುದೇ ಇಲ್ಲ. ಒಬ್ಬ ವ್ಯಕ್ತಿಗೆ ಹಾನಿ ಮಾಡಬೇಕು ಎಂದು ಯೋಚನೆಯನ್ನು ಮಾಡಿ ಅವರಿಗೆ ಕೆಸರು ಹಾಕಲು ಹೋದಾಗ ಮೊದಲು ನಿಮ್ಮ ಕೈ ಕೆಸರಾಗುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಅರ್ಥಾತ್ ನಾವು ಇತರರಿಗೆ ದ್ರೋಹವನ್ನು, ಕೆಟ್ಟದ್ದನ್ನು ಅಥವಾ ಅವರ ನಂಬಿಕೆಯನ್ನು ಹಾಳು ಮಾಡುವಂತಹ ಕೆಲಸವನ್ನು ನಾವು ಮಾಡಿದಾಗ ದೇವರು ನಮಗೂ ಕೂಡ ಕೆಸರನ್ನು ಎರಚುವಂತಹ, ನಮ್ಮ ನಂಬಿಕೆಯೂ ಕೂಡ ದ್ರೋಹ ಬಗೆಯುವಂಥವರನ್ನು ಸೃಷ್ಟಿ ಮಾಡಿರುತ್ತಾನೆ. ನಾವು ಏನನ್ನ ಇತರರಿಗೆ ಬಯಸುತ್ತೇವೆಯೋ ನಮ್ಮ ಜೀವನದಲ್ಲಿಯೂ ಕೂಡ ಇತರರು ಅದನ್ನೇ ನಮಗೂ ಕೂಡ ಬಯಸುತ್ತಾರೆ ಎನ್ನುವಂತಹ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಯಾರೇ ಮರೆತರೂ ಕೂಡ ದೇವನು ಖಂಡಿತವಾಗಿಯೂ ಕೂಡ ಮರೆಯುವುದಕ್ಕೆ ಹೋಗುವುದೇ ಇಲ್ಲ. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿಗೆ ಒಳ್ಳೆಯದನ್ನು ಮಾಡಲು ಹೊರಟರು, ಅವರಿಗೆ ಗಂಧ ಹಚ್ಚಲು ಹೋದಾಗ ನಿಮ್ಮ ಕೈಗೆ ಮೊದಲು ಗಂಧವಾಗುತ್ತದೆ. ಒಬ್ಬ ವ್ಯಕ್ತಿಗೆ ನೀವು ಏನು ಮಾಡಬೇಕು ಎನ್ನುವುದನ್ನು ಯೋಚನೆ ಮಾಡಿ ಆಯ್ಕೆ ಮಾಡಿ. ಜೀವನದಲ್ಲಿ ನೀವು ಆಸೆಪಟ್ಟ ದೊಡ್ಡ ದೊಡ್ಡ ವಸ್ತುಗಳು ಸಿಕ್ಕಿವೆ ಎಂದು ಮೊದಲಿಗೆ ನಿಮ್ಮ ಜೊತೆಗೆ ಇದ್ದಂತಹ ಆ ಪುಟ್ಟ ವಸ್ತುಗಳನ್ನು ಮರೆತು ಹೋಗಬೇಡಿ. ಏಕೆಂದರೆ ಈ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಆ ಮಹತ್ವ ಎನ್ನುವುದು ಇದ್ದೇ ಇರುತ್ತದೆ. ಅದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಈ ಒಂದು ಪ್ರಪಂಚದಲ್ಲಿ ಎಲ್ಲ ವಸ್ತುಗಳಿಗೂ ಕೂಡ ಅದರದ್ದೇ ಆಗಿರುವಂತಹ ಪ್ರಾಮುಖ್ಯತೆ ಇರುತ್ತದೆ. ಒಂದು ಸೂಜಿ ಮಾಡುವಂತಹ ಆ ಒಂದು ಕೆಲಸವನ್ನು ಒಂದು ಖಡ್ಗ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಒಂದು ಖಡ್ಗ ಮಾಡುವಂತಹ ಕೆಲಸವನ್ನು ಒಂದು ಸೂಜಿ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಬಳಿ ವಿದ್ಯೆ ಇಲ್ಲದೆ ಇದ್ದರೆ ಜ್ಞಾನವೂ ಇರುವುದೇ. ನಿಮ್ಮ ಬಳಿ ಹಣ ಇಲ್ಲದೆ ಇರಬಹುದು, ಆದರೆ ನೀವು ಶ್ರಮ ಪಡುವುದಿಲ್ಲವೇ? ನಿಮ್ಮ ಬಳಿ ಹಣ ಇಲ್ಲದೆಯೇ ಇರಬಹುದು, ಆದರೆ ನಿಮ್ಮ ಬಳಿ ಧರ್ಮ ಇಲ್ಲವೇ? ನಿಮ್ಮ ಜೀವನದಲ್ಲಿ ನಿಮ್ಮ ಸಂಬಂಧಿಕರು ಇಲ್ಲದೆಯೇ ಇರಬಹುದು, ಆದರೆ ನಿಮ್ಮ ಬಳಿಗೆ ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ ಅಲ್ಲವೇ? ಹಾಗಾಗಿ ನೀವು ಶ್ರೀಕೃಷ್ಣ ಪರಮಾತ್ಮನನ್ನು ಆರಾಧನೆ ಮಾಡುವುದನ್ನು ಕಲಿತುಕೊಳ್ಳಿ. ಆತನು ಯಾವಾಗ ಬೇಕಾದರೂ ಕೂಡ ನಿಮಗೆ ಯಾವುದನ್ನು ದಕ್ಕಿಸಬೇಕೋ ಆಗ ಖಂಡಿತವಾಗಿಯೂ ಅದನ್ನು ದಕ್ಕಿಸಿಯೇ ದಕ್ಕಿಸುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಆತ ಎಲ್ಲರನ್ನ ನೋಡಿಕೊಳ್ಳುತ್ತಾನೆ. ನೀವು ನಿಮ್ಮ ಗಮನವನ್ನು ನಿಮ್ಮ ಕೆಲಸದ ಮೇಲೆ ವಹಿಸಬೇಕು. ನಿಮ್ಮ ಕಾರ್ಯವನ್ನು ನಿಮ್ಮ ಏಳಿಗೆಗೆ ಅನುಗುಣವಾಗಿ ಮಾಡಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ಜೀವನದಲ್ಲಾಗಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಜೀವನದಲ್ಲಿ ಎಂತಹ ದೊಡ್ಡ ಸ್ಥಾನಕ್ಕೆ ಏರಿದರೂ ಕೂಡ ಯಾವುದೇ ಕಾರಣಕ್ಕೂ ಮನುಷ್ಯನು ಅಹಂಕಾರವನ್ನು ಬೆಳೆಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ನೆಮ್ಮದಿಯಾಗಿ ಜೀವನ ನಡೆಸಬೇಕು ಅಂದುಕೊಳ್ಳುವವರಿಗೆ ನಾವು ಒಂದು ಮುಖ್ಯವಾಗಿರುವಂತಹ ಪಾಠವನ್ನು ಈ ಒಂದು ವಿಡಿಯೋದಲ್ಲಿ ಹೇಳಲಿದ್ದೇವೆ.
ಕೆಲವು ಜನರು ಕೆಲವು ವ್ಯಕ್ತಿಯ ಅಶಾಂತವಾಗಿರುವಂತಹ ಸ್ವಭಾವವನ್ನು ನೋಡಿ ನಮ್ಮ ಜೀವನ ಹೀಗೇಕೆ ಆಯಿತು ಎಂದು ಯೋಚನೆಯನ್ನು ಮಾಡುತ್ತಾರೆ. ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನ ಒಳ್ಳೆಯ ರೀತಿಯಲ್ಲಿಯೇ ಸಾಗುತ್ತದೆ. ಮೊದಲು ನೀವು ಕಾರ್ಯೋನ್ಮುಖವಾಗುವುದನ್ನು ಕಲಿತುಕೊಳ್ಳಿ. ಯಾರ ಬಗ್ಗೆಯೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ದೇವರು ಇದ್ದಾನೆ. ಯಾರಿಗೆ ಯಾವುದನ್ನು ಯಾವಾಗ ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಶ್ರೀಕೃಷ್ಣ ಪರಮಾತ್ಮನು ಎಲ್ಲವನ್ನ ನೋಡುತ್ತಾ ಇರುತ್ತಾನೆ. ಯಾರಿಗೆ ಯಾವಾಗ ಏನನ್ನು ಕರುಣಿಸಬೇಕೋ ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ. ನೀವು ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಪಾಲನೆ ಮಾಡುವುದನ್ನು ಕಲಿಯಲೇಬೇಕು. ಯಾರಾದರೂ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿದರೆ ಜೀವನದ ಪ್ರತಿ ಕ್ಷಣವೂ ಕೂಡ ಕಷ್ಟಕರವಾಗಿ ಇರುತ್ತದೆ ಎಂದು ಅನಿಸಿದರೆ ಎಲ್ಲ ಕಡೆಯಿಂದಲೂ ಕೂಡ ನಿಮ್ಮನ್ನು ಬೀಳಿಸಲು ಪ್ರಯತ್ನಗಳು ನಡೆಯುತ್ತಾ ಇದ್ದಾಗ ಮನಸ್ಸು ಒಡೆದು ಹೋಗುತ್ತದೆ ಮತ್ತು ಬುದ್ಧಿ ಸಿಟ್ಟಿನಿಂದ ತುಂಬಿಕೊಳ್ಳುತ್ತದೆ. ಆಗ ನೀವು ಜೀವನದಲ್ಲಿ ಈ ಒಂದು ಕೆಲಸವನ್ನು ಮಾಡಲೇಬೇಕು. ಅಂದಾಗ ನೀವು ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗುವುದು. ಹಾಗಾದರೆ ಆ ಕೆಲಸ ಏನು ಎನ್ನುವುದನ್ನು ನಾವು ಇದೀಗ ನೋಡೋಣ. ಜನರು ಏನು ಮಾಡುತ್ತಾರೆ? ಒಂದು, ತಮ್ಮನ್ನು ತಾವು ಮುಗಿಸಿಕೊಳ್ಳುತ್ತಾರೆ, ಇಲ್ಲವೇ ಆ ವ್ಯಕ್ತಿಯ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳಲು ಯೋಚನೆಯನ್ನು ಮಾಡುತ್ತಾರೆ. ಆದರೆ ನಿಜ ಹೇಳುತ್ತೇನೆ, ಈ ಎರಡು ಮಾರ್ಗಗಳು ಖಂಡಿತವಾಗಿಯೂ ಕೂಡ ಮೂರ್ಖತನದ್ದು ಆಗಿರುತ್ತದೆ. ನೀವು ಏಕೆಂದರೆ ಯಾವ ವ್ಯಕ್ತಿ ನಿಮ್ಮನ್ನು ಸೋಲಿಸಲು ಪ್ರಯತ್ನವನ್ನು ಪಡುತ್ತಾನೆಯೋ ಅವನು ಅತಿ ದೊಡ್ಡ ಗೆಲುವೇ ನಿಮ್ಮನ್ನು ಸೋಲಾಗಿಸುತ್ತದೆ. ನೀವು ಸಿಟ್ಟಿನಲ್ಲಿ ಏನಾದರೂ ತಪ್ಪಿನ ಕೆಲಸವನ್ನು ಮಾಡಿದರೆ ನಷ್ಟ ಆಗುವುದು ಯಾರಿಗೆ? ನಿಮಗೆ ತಾನೇ. ಖಂಡಿತವಾಗಿಯೂ ಕೂಡ ಸಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜೀವನದ ಅತ್ಯಮೂಲ್ಯವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಶತ್ರುಗಳನ್ನು ಸೋಲಿಸುವ ಅತಿ ದೊಡ್ಡದಾಗಿರುವಂತಹ ಆಯುಧ ಖಡ್ಗವೂ ಅಲ್ಲ, ಕತ್ತಿಯೂ ಕೂಡ ಅಲ್ಲ, ಆದರೆ ಅದು ನಿಮ್ಮ ಬುದ್ಧಿಯೇ ಆಗಿರುತ್ತದೆ. ನೀವು ಒಂದು ಕ್ಷಣ ಯೋಚಿಸಬೇಕಾದಂತಹ ವಿಷಯ ಏನೆಂದರೆ, ಖಡ್ಗದಿಂದ ಮಾಡಲು ಆಗದೇ ಇರುವಂತಹ ಕೆಲಸವನ್ನು ಬುದ್ಧಿವಂತಿಕೆಯಿಂದ ಧೈರ್ಯದಿಂದ ಮಾಡಿ ಮುಗಿಸಬಹುದು. ಹಾಗಾಗಿ ಯಾರಾದರೂ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿದರೆ ಎಲ್ಲದಕ್ಕಿಂತ ಮೊದಲು ತಿಳಿದುಕೊಳ್ಳಿ, ಯುದ್ಧವನ್ನು ಶಕ್ತಿಯಿಂದ ಗೆಲ್ಲುವುದಕ್ಕೆ ಆಗುವುದೇ ಇಲ್ಲ. ಆದರೆ ಯುದ್ಧವನ್ನು ಗೆಲ್ಲುವುದು ಆಲೋಚನೆಗಳಿಂದ, ರಣನೀತಿಯಿಂದ ಮತ್ತು ಧೈರ್ಯದಿಂದ ಖಂಡಿತವಾಗಿಯೂ ಕೂಡ ಎದುರಿಸಬಹುದು. ಹಾಗಾಗಿ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ. ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಇಂತಹ ಪರಿಸ್ಥಿತಿಗಳಲ್ಲಿ ನಾವು ಮಾಡಬೇಕಾದಂತಹ ಮೊದಲ ಕೆಲಸವೇನೆಂದರೆ ನಮ್ಮ ಭಾವನೆಗಳನ್ನು ಹಿಡಿತದಲ್ಲಿ ಇಡುವುದು. ಯಾರಾದರೂ ನಿಮಗೆ ತೊಂದರೆಯನ್ನು ಕೊಡುತ್ತಿದ್ದಾರೆ, ಪದೇ ಪದೇ ಸತಾಯಿಸುತ್ತಿದ್ದಾರೆ, ನಿಮಗೆ ಸಿಟ್ಟು ಬರುವುದು ಸಹಜ. ಆದರೆ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಸಿಟ್ಟಿನಲ್ಲಿ ಯಾವುದೇ ಹೆಜ್ಜೆಯನ್ನು ಇಟ್ಟರೂ ಕೂಡ ನಿಮ್ಮ ಕತೆ ಮುಗಿಯಿತೆಂದೇ ಅರ್ಥವಾಗುವುದು. ಹಾಗಾಗಿ ಸಿಟ್ಟಿನಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಎಂತಹ ಪರಿಸ್ಥಿತಿಗಳು ಜೀವನದಲ್ಲಿ ಉದ್ಭವ ಆದರೂ ಕೂಡ ಮೊದಲು ನಾವು ನಮ್ಮ ಭಾವನೆಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದನ್ನು ಕಲಿತುಕೊಳ್ಳಬೇಕು. ಸಿಟ್ಟು ಮನುಷ್ಯನನ್ನು ಕುರುಡನನ್ನಾಗಿ ಮಾಡುತ್ತದೆ. ಯಾವ ದಿನ ನೀವು ಸಿಟ್ಟಿನ ಮೇಲೆ ಹಿಡಿತವನ್ನು ಸಾಧಿಸುತ್ತೀರಿಯೋ ಆವಾಗಲೇ ನಿಮ್ಮ ಯಶಸ್ಸಿನ ಬಾಗಿಲನ್ನು ತೆರೆದಂತೆಯೇ ಆಗುವುದು. ಯಾರಾದರೂ ನಿಮಗೆ ತೊಂದರೆಯನ್ನು ಕೊಡುತ್ತಿದ್ದಲ್ಲಿ ಮೊದಲು ವಾಸ್ತವವನ್ನು ತಿಳಿದುಕೊಳ್ಳಿ. ಅಂದಾದ ಮೇಲೆ ಅವರ ಮೇಲೆ ನೀವು ಸಿಟ್ಟನ್ನು ಮಾಡಿಕೊಳ್ಳುವಂತಹ ಅವಶ್ಯಕತೆಯೇ ಬರುವುದಿಲ್ಲ. ಜೀವನದಲ್ಲಿ ನೀವು ನಿಮ್ಮನ್ನು ನೀವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕಾಗಿರುವುದು ತುಂಬಾ ಮಹತ್ವವಾದದ್ದು. ಏಕೆ ಹೀಗೆ ಮಾಡುತ್ತಿದ್ದಾನೆ ಎಂದು ತಿಳಿದುಕೊಳ್ಳಿ. ನಿಮ್ಮ ಆಯಸ್ಸು, ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಸೌಂದರ್ಯ ಅಥವಾ ನಿಮ್ಮಿಂದ ಸೋಲಿನ ಭಯ ಕಾಡುತ್ತಿದೆಯೇ ಎಂದು ತಿಳಿದುಕೊಳ್ಳಿ. ಹಾಗಾದರೆ ಅದರ ಅರ್ಥ ಸಮಸ್ಯೆ ನಿಮ್ಮದು ಅಲ್ಲವೇ ಅಲ್ಲ, ಬದಲಾಗಿ ನಿಮ್ಮ ಶತ್ರುವಿನ ಆಲೋಚನೆ ಆಗಿರುತ್ತದೆ. ಹಾಗಾಗಿ ಜೀವನದಲ್ಲಿ ಎಂತಹ ಪರಿಸ್ಥಿತಿಗಳು ಬಂದರೂ ಕೂಡ ಕೋಪವನ್ನು ಮಾಡಿಕೊಳ್ಳುವುದಕ್ಕೆ ಹೋಗಲೇಬೇಡಿ.
ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಎನ್ನುವುದು ಇದ್ದೇ ಇದೆ. ಸಮಯ ಎನ್ನುವುದು ಬಂದಾಗ ಆ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ನಿಮಗೆ ಗೋಚರವಾಗುವುದು. ಅಲ್ಲಿಯವರೆಗೆ ಜೀವನದಲ್ಲಿ ಏನೇ ಬಂದರೂ ಕೂಡ ಮೌನವಾಗಿ ಎದುರಿಸುವುದನ್ನು ಕಲಿಯಲೇಬೇಕು. ಎಂತಹ ಆಲೋಚನೆಗಳನ್ನು ಹೊಂದುವುದೇ ನಿಮ್ಮ ಶತ್ರುವಿನ ದೌರ್ಬಲ್ಯವಾಗಿರುತ್ತದೆ. ಅವರ ದೌರ್ಬಲ್ಯವನ್ನು ನಿಮ್ಮ ಆಯುಧವಾಗಿಸಿ ಅವರು ನಿಮ್ಮನ್ನು ಕೀಳಾಗಿ ತೋರಿಸಲು ಪ್ರಯತ್ನ ಪಟ್ಟರೆ ನೀವು ಅವರಿಗಿಂತಲೂ ಕೂಡ ಎತ್ತರಕ್ಕೆ ಬೆಳೆಯಬೇಕು. ಅಂದಾಗ ನೀವು ಅವರಿಗೆ ಕೊಡುವಂತಹ ಸರಿಯಾದ ಪ್ರತಿಕ್ರಿಯೆ ಎನ್ನುವುದು ಆಗಿರುತ್ತದೆ. ಅವರಿಗೆ ನೀವು ಮಾತಿನ ಮುಖಾಂತರವೇ ಆಲೋಚನೆಗಳನ್ನು ಮಾಡಿ ಅವರಿಗೆ ಮಾತನಾಡುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಕೆಲಸ ಗುರಿಗಳನ್ನು ಸಾಧಿಸುವುದರ ಮೂಲಕ ನೀವು ಅವರಿಗೆ ಸರಿಯಾದ ಉತ್ತರವನ್ನು ಕೊಡುವುದಕ್ಕೆ ಹೋಗಬೇಕು. ಇದರಿಂದಾಗಿ ಅವರ ಎಲ್ಲ ಪ್ರಯತ್ನಗಳು ಹಾಳಾಗಬೇಕು. ಇಂತಹ ಸಮಯದಲ್ಲಿ ನಿಮಗೆ ಅನಿಸಬಹುದು, ಯಾರಾದರೂ ನಮ್ಮ ನೆಮ್ಮದಿಯನ್ನು ಹಾಳು ಮಾಡಿದಾಗ, ಪ್ರತಿ ಸಲವೂ ಕೂಡ ತೊಂದರೆಗಳನ್ನು ಕೊಡುವಾಗ ಸುಮ್ಮನೆ ಇರುವುದಾದರೂ ಹೇಗೆ ಎಂದು. ಜೀವನದಲ್ಲಿ ಪ್ರತಿಯೊಂದಕ್ಕೂ ಕೂಡ ಅಂತ್ಯ ಎನ್ನುವುದು ಇದ್ದೇ ಇರುತ್ತದೆ. ಹಾಗೆಯೇ ಯಾವ ವ್ಯಕ್ತಿಯೂ ಕೂಡ ಇನ್ನೊಬ್ಬ ವ್ಯಕ್ತಿಯನ್ನು ಹೀಯಾಳಿಸುತ್ತಿದ್ದಾನೆ, ಅವಮಾನಿಸುತ್ತಿದ್ದಾನೆ ಅಥವಾ ನಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತಿದ್ದಾನೆ ಅಂದರೆ ಅದಕ್ಕೂ ಕೂಡ ಉತ್ತರವಾಗಿಯೇ ಧೈರ್ಯವಾಗಿಯೇ ನೀವು ಎದುರಿಸುವುದನ್ನು ಕಲಿಯಬೇಕು. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಯಾವ ವ್ಯಕ್ತಿಯು ಧೈರ್ಯಗೆಡುತ್ತಾನೆಯೋ ಅವನು ಆಟದಿಂದ ಹೊರಗೆ ಬೀಳುತ್ತಾನೆ. ಸಮಯವೇ ಅತಿ ದೊಡ್ಡ ಆಯುಧ ಇದ್ದ ಹಾಗೆ. ಇವತ್ತಿನ ಸಮಯ ನಿಮ್ಮದಲ್ಲದೇ ಇರಬಹುದು, ಆದರೆ ಒಂದು ದಿನ ಖಂಡಿತವಾಗಿಯೂ ಕೂಡ ಸಮಯ ಎನ್ನುವುದು ಬಂದೇ ಬರುತ್ತದೆ. ಆ ದಿನ ಆ ವ್ಯಕ್ತಿ ನಿಮ್ಮ ಮುಂದೆ ಮಂಡಿಯೂರಿ ಕೂರುತ್ತಾನೆ. ಜೀವನದಲ್ಲಿ ಯಾವುದೂ ಕೂಡ ಇಲ್ಲಿ ಶಾಶ್ವತವಾಗಿ ಇರುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಅಸಾಧ್ಯ. ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎನ್ನುವುದನ್ನು ಹೇಳುವುದಕ್ಕೂ ಕೂಡ ಅಸಾಧ್ಯ. ಸಮಯಕ್ಕೆ ಗೊತ್ತಿದೆ ಯಾರಿಗೆ ಯಾವುದನ್ನು ಯಾವಾಗ ಕೊಡಬೇಕು ಎನ್ನುವುದು. ತಾಳ್ಮೆ ಎನ್ನುವುದು ಜೀವನದಲ್ಲಿ ಇರಬೇಕು ಅಷ್ಟೇ. ಇನ್ನೊಂದು ಮುಖ್ಯವಾದಂತಹ ವಿಷಯ ಏನೆಂದರೆ ನಿಮ್ಮನ್ನು ನೀವು ಉತ್ತಮವನ್ನಾಗಿ ಪರಿವರ್ತಿಸಿಕೊಳ್ಳುವುದು. ಯಾರಾದರೂ ನಿಮಗೆ ತೊಂದರೆಯನ್ನು ಕೊಡುತ್ತಿದ್ದರೆ ಅದರ ಅರ್ಥ ಅವರು ಬಯಸುವುದು ಒಂದನ್ನೇ, ಅದು ನಿಮ್ಮ ಸೋಲು. ಖಂಡಿತವಾಗಿಯೂ ಕೂಡ ನೀವು ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವುದಕ್ಕೆ ಹೋಗಲೇಬಾರದು. ಸೋಲಾಯಿತು ಎಂದು ಎಂದಿಗೂ ಕೂಡ ದುಃಖಕ್ಕೆ ಒಳಗಾಗಬೇಡಿ. ಪ್ರತಿಯೊಂದು ಸೋಲಿಗೂ ಕೂಡ ಒಂದು ಅಂತ್ಯ ಎನ್ನುವುದು ಇದ್ದೇ ಇದೆ. ಸೋಲಾದ ಮೇಲೆ ಜೀವನದಲ್ಲಿ ಗೆಲುವು ಎನ್ನುವುದು ಖಂಡಿತವಾಗಿಯೂ ಕೂಡ ಹಾಗೆ ಆಗುತ್ತದೆ. ನೀವು ಅಳುತ್ತಾ ಇರಬೇಕು, ಹೆದರಿಕೊಂಡು ಇರಬೇಕು, ಸುಮ್ಮನಾಗಬೇಕು ಎನ್ನುವುದು. ಆದರೆ ಇಂತಹ ಸಮಯದಲ್ಲಿ ನೀವು ನಿಮ್ಮತ್ತ ಹೆಚ್ಚಿನ ಧ್ಯಾನವನ್ನು ಮಾಡಬೇಕು. ನಿಮ್ಮನ್ನು ನೀವು ಬದಲಿಸಿಕೊಳ್ಳಬೇಕು. ನಿಮ್ಮ ಸುಧಾರಣೆ ಎನ್ನುವುದು ಆಗಬೇಕು ಮತ್ತು ನಿಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಎಂತಹ ಪರಿಸ್ಥಿತಿಗಳು ಜೀವನದಲ್ಲಿ ಉದ್ಭವ ಆದರೂ ಕೂಡ ಪ್ರತಿಯೊಂದು ಪರಿಸ್ಥಿತಿಗಳಿಗೂ ಕೂಡ ಪರಿಹಾರ ಎನ್ನುವುದನ್ನು ನೀವು ಕಂಡುಕೊಳ್ಳಬೇಕು. ಜೀವನದಲ್ಲಿ ಖಂಡಿತವಾಗಿಯೂ ಕೂಡ ಮುಂದೆ ಬಂದೇ ಬರುತ್ತೀರಾ. ಎಲ್ಲಿಯ ತನಕ ನೀವು ಬಲಿಷ್ಠರಾಗುವುದಿಲ್ಲವೋ ಅಲ್ಲಿಯ ತನಕ ನಿಮ್ಮ ಕೂಗು ಯಾರಿಗೂ ಕೂಡ ಕೇಳುವುದೇ ಇಲ್ಲ. ಬಲಿಷ್ಠರಾಗುವುದು ಎಂದರೆ ಹಣವನ್ನು ಹೆಚ್ಚಿಸಿಕೊಳ್ಳುವುದು ಅಲ್ಲ, ಬದಲಾಗಿ ಆತ್ಮವಿಶ್ವಾಸದಲ್ಲಿ ಬಲಿಷ್ಠರಾಗುವುದು, ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದರಲ್ಲಿ ಬಲಿಷ್ಠರಾಗುವುದು. ಅಂತಹ ಒಂದು ಅಂಶವನ್ನು ನೀವು ಜೀವನದಲ್ಲಿ ಬೆಳೆಸಿಕೊಳ್ಳಿ. ಹಾಗಾಗಿ ಯಾರಿಗಾದರೂ ಕೂಡ ನಿಮ್ಮನ್ನು ತೊಂದರೆ ಕೊಟ್ಟರೆ, ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿದರೆ ನೆನಪಿನಲ್ಲಿ ಇಟ್ಟುಕೊಳ್ಳಿ, ನೀವು ಎಷ್ಟು ಬಲಿಷ್ಠರಾಗಬೇಕು ಅಂದರೆ ನಿಮ್ಮ ಶತ್ರು ನಿಮ್ಮ ದಾರಿಯಲ್ಲಿ ನಿಂತುಕೊಳ್ಳಲು ಸಹ ಹೆದರಬೇಕು. ಆ ಶಕ್ತಿ ನಿಮಗೆ ರಾತ್ರಿ ಬೆಳಕಾಗುವುದರೊಳಗೆ ಸಿಗುವುದೇ ಇಲ್ಲ. ಬದಲಾಗಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದರಿಂದ, ಉತ್ತಮವಾಗಿರುವಂತಹ ಜನರ ಒಡನಾಟದಿಂದಾಗಿ ಬುದ್ಧಿಯನ್ನು ಹೆಚ್ಚಿಸಿಕೊಳ್ಳುವುದರಿಂದ ಸಿಗುತ್ತದೆ. ಇನ್ನೊಂದು ಸಿದ್ಧಾಂತ ಏನೆಂದರೆ, ಮೊದಲು ಶತ್ರುವಿನ ದೌರ್ಬಲ್ಯವನ್ನು ತಿಳಿದುಕೊಳ್ಳಬೇಕು. ಪ್ರತಿಯೊಂದು ವ್ಯಕ್ತಿಗೂ ಕೂಡ ಏನಾದರೂ ಒಂದು ದೌರ್ಬಲ್ಯತೆ ಎನ್ನುವುದು ಇದ್ದೇ ಇರುತ್ತದೆ. ಆ ಒಂದು ದೌರ್ಬಲ್ಯತೆಯನ್ನು ತಿಳಿದುಕೊಂಡು ನೀವು ಕಾರ್ಯೋನ್ಮುಖವಾಗಬೇಕು. ನೀವು ನಿಮ್ಮ ಕೆಲಸದಲ್ಲಿ ಮುಂದುವರಿಯಿರಿ. ಯಾರ ಟೀಕೆ ಟಿಪ್ಪಣಿಗಳಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಕೆಲವರಿಗೆ ಅಹಂಕಾರ ಎನ್ನುವುದು ಇರುತ್ತದೆ. ಕೆಲವರು ಆಸೆ ಬುರುಕರಾಗಿರುತ್ತಾರೆ.
ಕೆಲವರು ಸುಳ್ಳುಗಾರರು ಆಗಿರುತ್ತಾರೆ ಅಥವಾ ಆಡಂಬರವನ್ನು ತೋರಿಸುವವರು ಕೂಡ ಆಗಿರುತ್ತಾರೆ. ಒಂದು ವೇಳೆ ನೀವು ಅವನ ದೌರ್ಬಲ್ಯವನ್ನು ತಿಳಿದುಕೊಂಡರೆ ಅವನನ್ನು ಸೋಲಿಸುವುದು ಸುಲಭವಾಗುತ್ತದೆ. ಜೀವನದಲ್ಲಿ ಯಾರ ಮೇಲೆಯೂ ಕೂಡ ಅತಿಯಾದ ಆತ್ಮವಿಶ್ವಾಸವನ್ನು ಇಡುವುದಕ್ಕೆ ಹೋಗಬೇಡಿ. ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಎನ್ನುವುದು ಇರಲಿ. ಆಗ ನೀವು ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಮುಂದೆ ಬಂದೇ ಬರುತ್ತೀರಾ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಎಂದು ಕೇಳಿಕೊಳ್ಳುತ್ತಾ, ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.